ಪೈಪಿಂಗ್ ಹಚ್ಚಲು ಬಟ್ಟೆ ಅಗಲ ಎಷ್ಟಿರಬೇಕು ಮತ್ತು ಎಷ್ಟು ಸಣ್ಣ ಅಳತೆ ಪೈಪಿಂಗ್ ಬೇಕು? ಹಾಂ ನೋಡಿ, ಈ ನೇರಳೆ ಕಲರ್ ಬಟ್ಟೆ ಇದೆಯಲ್ಲ ಅದು, ಮತ್ತು ಯೆಲ್ಲೋ ಇದೆ ನೋಡಿ, ಆರೆಂಜ್, ಲೈಟ್ ಆರೆಂಜ್ ಕಲರು, ಆ ಬಟ್ಟೆಗಳನ್ನು ನಾನು ಜೋಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇದಕ್ಕೆ ನೇರಳೆ ಕಲರ್ ಬಟ್ಟೆನಲ್ಲಿ ಪೈಪಿಂಗ್ ಹಚ್ಚುತ್ತೀನಿ ಈ ಪೀಸ್ಗೆ. ಓಕೆ, ಇದು ಯಾಕೆ ಅಂತಂದರೆ ಇವತ್ತು ವ್ಯೂವರ್ಸ್ ಒಬ್ಬರು ಪ್ರಶ್ನೆ ಕೇಳಿದರು, ನೆಕ್ ಪೀಸಿಗೆ ಹಚ್ತಿರಲ್ಲ ಅಷ್ಟೇ ಬಟ್ಟೆ ತೊಗೊಂಡು ಚಿಕ್ಕದಾಗಿ ಪೈಪಿಂಗ್ ಹಚ್ಚಿರಿ ಅಂತ. ನಾನು ನೋಡಿ ಈ ಥರ ಹಚ್ಚೋದು ತೋರಿಸಿದ್ದೆ ಮೊನ್ನೆ ವಿಡಿಯೋದಲ್ಲಿ. ನೋಡಿ ಇದನ್ನು ಹಚ್ಚಿದ್ದೆ. ಈಗ ಅದಕ್ಕಿಂತ ಚಿಕ್ಕದಾಗಿ ಹಚ್ಚೋದು ಹೇಗೆ ಅಂತವ ಈ ಹಳದಿ ಬಟ್ಟೆಗೆ ನೇರಳೆ ಕಲರ್ ಬಟ್ಟೆನಲ್ಲಿ ತೋರಿಸ್ತೀನಿ. ಈಗ ನೋಡಿ, ಈ ಬಟ್ಟೆನಲ್ಲಿ ಅಂಚಿದೆ ನೋಡಿ, ಇದು ಅಂಚು. ನಾವು ಯಾವತ್ತು ಕ್ರಾಸ್ ಪೀಸ್ ತೊಗೋಬೇಕು ನೋಡಿ, ಇಲ್ಲಿ ಕ್ರಾಸ್ ಪೀಸ್ ಬರುತ್ತೆ ನೋಡಿ, ಈ ರೀತಿ ಕ್ರಾಸ್ ಪೀಸ್ ತೊಗೋಬೇಕು. ಈಗ ಬಟ್ಟೆ ಕಟ್ ಮಾಡ್ಕೊಳ್ತೀನಿ. ಈಗ ನಾನು ಫಸ್ಟು ಎಷ್ಟು ಬಟ್ಟೆ ಅಗಲ ಕಟ್ ಮಾಡ್ಕೊಳ್ತೀನಿ ಅಂದರೆ 1 ಇಂಚು ಬಟ್ಟೆ ಕಟ್ ಮಾಡ್ಕೊಳ್ತೀನಿ. ಅದನ್ನು ನೋಡೋಣ, ಅಳತೆ ಮಾಡೋಣ. ಇವಾಗ ನೋಡಿ, ಇದು ಬಟ್ಟೆಯ ಅಗಲ 1 ಇಂಚ್ ಇದೆ. ಓಕೆ ನೋಡಿ, 1 ಇಂಚ್ ಅಗಲ ಇದೆ. ಇದನ್ನು ಉದ್ದಕ್ಕೂ ಕಟ್ ಮಾಡ್ಕೊಳ್ತೀನಿ. ಇಷ್ಟು ಬಟ್ಟೆ ಇಟ್ಟಾಗ ಇದ್ದರೆ ಯಾವ ರೀತಿ ಬರುತ್ತೆ ನೋಡಿ, ಕ್ರಾಸ್ ಪೀಸೇ ಇರಬೇಕು, ಬಟ್ಟೆ ಡಿಸ್ಟೆನ್ಸು ಒಂದೇ ಸಮ ಇರಬೇಕು, ಒಂದೇ ಅಗಲ ಇರಬೇಕು. ಮಾರ್ಕ್ ಹಾಕೊಂಡಿಲ್ಲ ನೋಡಿ, ನೀಟಾಗಿ ಕಟ್ ಮಾಡ್ತಾ ಇದ್ದೀನಿ. ನೀವು ಕಟ್ ಮಾಡಲಿಕ್ಕೆ ಬರಲಿಲ್ಲ ಅಂದರೆ ಮಾರ್ಕ್ ಹಾಕ್ಕೊಂಡು ಕಟ್ ಮಾಡಿ. 1 ಎಳೆ ಹೆಚ್ಚು ಕಡಿಮೆ ಆದರೆ ಪರವಾಗಿಲ್ಲ, ಬಟ್ 1 ಇಂಚ್ ಇರಬೇಕು. ಓಕೆ, ಇದು ಈ ಪೈಪಿಂಗ್ ಹಚ್ಚೋದು ಒಂದು ಸ್ವಲ್ಪ ದಡಬಡ ಮಾಡಿದರೆ ಬರಲ್ಲ, ಒಂದು ಸ್ವಲ್ಪ ಸೂಕ್ಷ್ಮವಾಗಿ ನಿಧಾನಕ್ಕೆ ಮಾಡಬೇಕು, ಗೊತ್ತಾಯ್ತಾ? ನೋಡಿ, ಈಗ 1 ಇಂಚಿನ ಬಟ್ಟೆ ಕಟ್ ಮಾಡ್ಕೊಂಡಿದ್ದೀನಿ. ಎಕ್ಸ್ಟ್ರಾ ಇದ್ದಿದ್ದೆಲ್ಲ ಕಟ್ ಮಾಡ್ಕೊಂಡ್ಬಿಡ್ಬೇಕು. ಚೊಟ್ಟಪಟ್ಟ ಇರಬಾರ್ದು, ನೇರವಾಗೇ ಇರಬೇಕು ಬಟ್ಟೆ ಅಂದರೆ ಕ್ರಾಸ್ ಪೀಸ್ ಇರಬೇಕು. ಓಕೆ ನೋಡಿ, 1 ಇಂಚಿಂದ ಆಯಿತು. ಈಗ ನೆಕ್ಸ್ಟು ಇನ್ನೊಂದು ಬಟ್ಟೆ ಕಟ್ ಮಾಡ್ತೀನಿ. ಅದು 3/4 ಇಂಚಿಂದಾಗಿರುತ್ತೆ. 3/4 ಇಂಚು ಅಂದರೆ ನಿಮಗೆ ಗೊತ್ತಿರುತ್ತಲ್ಲ ಎಷ್ಟು, 1 ಇಂಚಲ್ಲಿ 1/4 ಭಾಗ ಕಡಿಮೆ, ಇಷ್ಟು ಅಗಲ ಇರುತ್ತೆ. ಅದರಲ್ಲೂ ಕೂಡ ನಾವು ಪೈಪಿಂಗ್ ಹಚ್ಬೋದು, ಗೊತ್ತಾಯ್ತಾ? ಅದನ್ನು ಕೂಡ ನಾನಿವತ್ತು ತೋರಿಸ್ತಾ ಇದ್ದೀನಿ. ನೋಡಿ, ಇವಾಗ 3/4 ಇಂಚಿದೆ. ಎಷ್ಟು ಚಿಕ್ಕದಾಗಿದೆ ಪೀಸು. ಅದರಲ್ಲಿ ಯಾವ ರೀತಿ ಪೈಪಿಂಗ್ ಹಚ್ಚೋದು ಅಂತ ಆಶ್ಚರ್ಯ ಆಗುತ್ತೆ. ಹಚ್ಚಾದ್ಮೇಲೆ ಚೆನ್ನಾಗಾಗುತ್ತೆ. ನೆಕ್ ಪೀಸಿಗೆ ಹೆಮ್ಮಿಂಗ್ ಮಾಡೋದಕ್ಕೆ ಹಚ್ಚುತ್ತೀವಲ್ಲ ಬಟ್ಟೆ, ಅದು ಅಷ್ಟೇ ಅಗಲ ಇರುತ್ತೆ. ಇದರಲ್ಲೂ ಕೂಡ ನೀಟಾಗಿ ಪೈಪಿಂಗ್ ಬರುತ್ತೆ. ಅಂದರೆ ಹಚ್ಚೋರ ಜವಾಬ್ದಾರಿ, ನೀಟಾಗಿ ಹಚ್ಚಬೇಕು. ನೋಡಿ, 3/4 ಇಂಚೆ ಇದೆ. ಒಂದೆಳೆ ಆಚೆ ಈಚೆ ಆದರೂ ಪರವಾಗಿಲ್ಲ, ಬಟ್ ನೇರವಾಗಿರಬೇಕು, ಡಿಸ್ಟೆನ್ಸ್ ಒಂದೇ ಸಮ ಕಾಣಿಸ್ಬೇಕು. ಇದು ಕ್ರಾಸ್ ಪೀಸು, ಅದನ್ನೆಲ್ಲ ನೀಟಾಗಿ ಜೋಡಿಸ್ಕೋಬೇಕು ನೀವು. ಓಕೆ ನೋಡಿ, 3/4 ಇಂಚಿಂದು 1 ಇಂಚಿಂದು ಡಿಸ್ಟೆನ್ಸ್ ಗೊತ್ತಾಗ್ತಾ ಇದೆ ತಾನೆ? ನೋಡಿ, ಅಳತೆ ಹಿಡಿದು ನೋಡಿ, ಇದು 1 ಇಂಚಿಂದು, ಇದು 3/4 ಇಂಚಿಂದು, ಗೊತ್ತಾಯ್ತಾ? ಇನ್ನೊಂದು ಸ್ವಲ್ಪ ಒಂದೆಳೆ ಜಾಸ್ತಿ ಇದೆ ಅಷ್ಟೆ. ಇದರಲ್ಲೂ ಹಚ್ಬೋದು, ಇದರಲ್ಲೂ ಪೈಪಿಂಗ್ ಹಚ್ಬೋದು. ಈಗ ಇನ್ನೊಂದು ಬಟ್ಟೆ ಕಟ್ ಮಾಡ್ಕೊಳ್ಳೋಣ. ಅದೇ ರೀತಿ ಇದು 1/4 ಇಂಚ್ ಇರುತ್ತೆ. ಓಕೆ ನೋಡಿ, 1/4 ಇಷ್ಟು ಕಟ್ ಮಾಡ್ಕೊಳ್ತೀನಿ. ಅಳತೆಗಳು ನಮ್ಮ ಕಣ್ಣಲ್ಲೇ ಕೂತಿರಬೇಕು. ಆ ರೀತಿ ನಿಮಗೆ ಎಕ್ಸ್ಪೀರಿಯೆನ್ಸ್ ಬರೋವರೆಗೂ ನೀವು ಕಟ್ ಮಾಡೋದಾಗಲಿ ಗುರ್ತು ಹಾಕೋದಾಗಲಿ ಮಾಡಿ ಅಭ್ಯಾಸ ಮಾಡ್ಕೋಬೇಕು. ಇಲ್ಲಿ ಕಟ್ ಮಾಡಿದರೆ ಇದು ಇಷ್ಟೇ ಅಳತೆ ಬರುತ್ತೆ ಅನ್ನೋ ಅಷ್ಟು ನೀವು
ಇದು ಮಾಡಬೇಕು. ನಿಮಗೆ ಗೊತ್ತಾಗಲಿ ಅಂತ ನಾನು ಅಳತೆ ಹಿಡಿದು ತೋರಿಸ್ತಾ ಇರೋದು. ಓಕೆ, ನೋಡಿ ಇವಾಗ 1 ಇಂಚಿಂದು 3/4 ಇಂಚಿದ್ದು ಈ 3 ಅಳತೆದ್ರಲ್ಲೂ ಇವಾಗ ಪೈಪಿಂಗ್ ಹಚ್ಚೋದನ್ನು ತೋರಿಸ್ತೀನಿ. ಇನ್ನೂ ನೀಟಾಗಿ ಕಟ್ ಮಾಡಬೇಕು. ನೋಡಿ 3/4 ಇಂಚು. ಇದು 1 ಇಂಚು, ಇದು 1/4. ಗೊತ್ತಾಯ್ತಾ? ಅಲ್ಲಿಗೆ ಕರೆಕ್ಟಾಗಿರಬೇಕು. ಈಗ ಇವು 3ರಲ್ಲೂ ನಾನು ಪೈಪಿಂಗ್ ಹಚ್ಚೋದನ್ನು ತೋರಿಸ್ತೀನಿ. ಓಕೆ, ನಿಮ್ಮ ಪ್ರಶ್ನೆಗೆ ಉತ್ತರವಾಗಿ ಈ ಪೈಪಿಂಗನ್ನು ಹಚ್ತಾ ಇದ್ದೀನಿ. ಓಕೆ, ಹಾಂ ನೋಡಿ, ನಾನು ಪೈಪಿಂಗ್ ಕೊಡಲಿಕ್ಕೆ 3 ಟೈಪ್ನಲ್ಲಿ 3 ಸೈಜು ನೋಡಿ. ಇದು 1/4 ಸೈಜು, 1/4 ಇಂಚಿದೆ, ಇದು 1 ಇಂಚಿದೆ, ಇದು 3/4 ಇಂಚಿದೆ. 3 ಥರನೂ ತಗೊಂಡಿದ್ದೀನಿ. ಯಾಕೆಂದರೆ ಕೆಲವರು ವ್ಯೂವರ್ಸು ತುಂಬ ಚಿಕ್ಕದಾಗಿ ಬರುತ್ತೆ. ಹೆಮ್ಮಿಂಗ್ ಬಟ್ಟೆನ ನಾವು ಕೊಡ್ತೀವಲ್ಲ ಬ್ಲೌಸಿಗೆ, ಆ ಥರ ಕೊಟ್ಬಿಟ್ಟು ಪೈಪಿಂಗ್ ಮಾಡೋದು ತೋರಿಸ್ರಿ ಅಂತ ಹೇಳಿದರು. ಈಗ ನೋಡ್ರಿ, ಇದರಲ್ಲೂ ಪೈಪಿಂಗ್ ಕೊಡ್ಬೋದು, ಇದರಲ್ಲೂ ಪೈಪಿಂಗ್ ಕೊಡ್ಬೋದು, ಇದರಲ್ಲೂ ಕೂಡ ಪೈಪಿಂಗ್ ಕೊಡ್ಬೋದು. ಇದರಲ್ಲಿ ಯಾವ ರೀತಿ ಅಂದರೆ, ನಾನು ಮೊನ್ನೆ ತೋರಿಸ್ದಂಗೆ ಹಿಂಗೆ ಡಬಲ್ ಫೋಲ್ಡ್ ಕೊಟ್ಬಿಟ್ಟು ಹಿಂಗೆ ಒಳಗಡೆ ಮಾಡಿಸಿ ಇಷ್ಟು ದಪ್ಪ ಬರುತ್ತೆ ಪೈಪಿಂಗು ಅಂತ ತೋರಿಸಿದ್ದೆ. ಇದರಲ್ಲಿ ಸಿಂಗಲ್ ಬಟ್ಟೆ ಕೊಡಬೇಕು, ಒಂದು ಸ್ವಲ್ಪ ದಪ್ಪ ಬರುತ್ತೆ. ಇದು ತುಂಬ ಸಣ್ಣ ಬರುತ್ತೆ. ಇದು ಸಿಂಗಲ್ ಬಟ್ಟೆನಲ್ಲೇ ಕೊಡೋದು, ತುಂಬ ಸಣ್ಣ ಬರುತ್ತೆ. ಹಿಂಗೆ ಹಚ್ಚಿರ್ತೀವಲ್ಲ, ಇಷ್ಟು ಇದು ಮಾಡ್ಕೊಂಡು ಇಷ್ಟು ಕಡ್ಡಿ ಥರ ಬರುತ್ತೆ, ಇಷ್ಟು ಬರುತ್ತೆ ಪೈಪಿಂಗು. ಆ ಥರನೂ ಕೊಡ್ಬೋದು. ಇದು ಅಂದರೆ ಇದನ್ನು ಕೊಡಬೇಕಾದ್ರೆ ತುಂಬ ಎಕ್ಸ್ಪೀರಿಯೆನ್ಸ್ ಬೇಕು. ಏಕೆಂದರೆ ಬಟ್ಟೆನೇ ಇಷ್ಟಿರುತ್ತೆ. ನಾನು ಇವಾಗ ಎಲ್ಲ ಹೇಳ್ಕೊಡೋದೆಲ್ಲ ಎಲ್ರಿಗೂ ಅರ್ಧ ಇಂಚ್ ಕೂಳೆ ಬಿಡ್ರಿ ಅಂತ ಹೇಳ್ತೀನಿ. ಏಕೆಂದರೆ ವ್ಯೂವರ್ಸಿಗೆ ಅಂದರೆ ಬಿಗಿನರ್ಸಿಗೆ ಅರ್ಧ ಇಂಚು ಮಾಮೂಲಿ ಕೂಳೆ ಬಿಡಲೇಬೇಕು, ಇಲ್ಲಾಂದರೆ ಅವ್ರು ಕಲಿಯೋಕ್ಕೆ ತುಂಬ ತೊಂದರೆ ಆಗುತ್ತೆ. ಇವಾಗ ನೋಡಿ, ಇದು 3/4 ಇಂಚು ತೊಗೊಂಡ್ರೆ ಅರ್ಧ ಇಂಚು ಕೂಳೆ ಮಾಡಿಬಿಟ್ರೆ ಇನ್ನು 1/4 ಇಂಚು ಉಳಿಯುತ್ತೆ. ಅದರಲ್ಲಿ ಏನು ಪೈಪಿಂಗ್ ಕೊಡ್ತಾರೆ ಅವರು? ಆದ್ದರಿಂದ ನಾನು ಚಿಕ್ಕ ಕೊಡೋದನ್ನು ತೋರಿಸಿರಲಿಲ್ಲ ಇದುವರೆಗೂ. ಇದು ಕೂಡ ಅಷ್ಟೇ, ಒಂದು ಸಿಂಗಲ್ ಬಟ್ಟೆನಲ್ಲಿ ತೋರಿಸಿದ್ದೆ. ಇದೇ ಬಟ್ಟೆನಲ್ಲೇ, ಇಷ್ಟೇ ಬಟ್ಟೆನಲ್ಲೇ, ಇದಕ್ಕಿಂತ ಒಂದು ಸ್ವಲ್ಪ ಕಡಿಮೆ ಇತ್ತು, ಅಷ್ಟು ಬಟ್ಟೆನಲ್ಲೇ ಸಿಂಗಲ್ ಬಟ್ಟೆಲ್ಲ ಒಂದು ಕಡೆ ದಡ ಮಾಡಿಸಿ ಹೊಲಿದ್ಬಿಟ್ಟು ಆಮೇಲೆ ಕೊಟ್ಟು ಈ ರೀತಿ ತೋರಿಸಿದ್ದೆ. ಈಗ ನೋಡಿ, ಇದರಲ್ಲೂ ತೋರಿಸ್ತೀನಿ, ಇದರಲ್ಲೂ ತೋರಿಸ್ತೀನಿ, ಇದರಲ್ಲೂ ತೋರಿಸ್ತೀನಿ. ನೀವು ಯಾವ್ದು ಬೇಕಾದ್ರೂ ಚೂಸ್ ಮಾಡ್ಕೋಬೋದು. ಬಟ್ ಹೊಲಿಯೋ ಜವಾಬ್ದಾರಿ ನಿಮ್ಮದು. ನಾನು ಹೀಗೆ ಕಟ್ ಮಾಡ್ಕೊಂಡಿದ್ದೆ, ಅರ್ಧಂಬರ್ಧ ಕೂಳೆಗೆ ಹೋಯಿತು, ನಾವೇನು ಮಡ್ಸೋದೆಲ್ಲಿ ಅಂತ ಕೇಳ್ಬೋದು ನಾಳೆ ಪ್ರಶ್ನೆನ. ಗೊತ್ತಾಯ್ತಾ? ಇದನ್ನು ತುಂಬ ಸೂಕ್ಷ್ಮವಾಗಿ ಹೊಲಿಬೇಕು. ಅದನ್ನು ತೋರಿಸ್ತೀನಿ, ನೀವು ನೋಡ್ಕೊಳ್ಳಿ. ಅದಕ್ಕೆ ನೋಡಿ, ದಾರದ ಕಲರು ಚೇಂಜ್ ಇಟ್ಟಿದ್ದೀನಿ, ಪೈಪಿಂಗ್ ಬಟ್ಟೆ ಕಲರು ಕೂಡ ಚೇಂಜ್ ಇದೆ. ಇದು ಕೆಳಗಡೆ ಇಟ್ಕೊಳ್ತೀವಲ್ಲ, ಇದಕ್ಕೆ ಹಚ್ತೀವಲ್ಲ ಪೈಪಿಂಗು, ಈ ಬಟ್ಟೆ ಕೂಡ ಚೇಂಜ್ ಇದೆ. ದಾರ, ಬಟ್ಟೆ, ಪೈಪಿಂಗ್ ಬಟ್ಟೆ 3 ಕೂಡ ಚೇಂಜ್ ಮಾಡಿದ್ದೀನಿ. ಏಕೆಂದರೆ ಒಂದೇ ಕಲರ್ ಹಾಕಿದರೆ ನಮಗೆ ದಾರನೇ ಕಾಣಿಸ್ಲಿಲ್ಲ, ಮತ್ತೆ ತೋರಿಸ್ರಿ ಅಂತ ಹೇಳ್ತೀರಾ. ಆದ್ದರಿಂದ 3 ಬೇರೆ ಬೇರೆ ಥರ ತಗೊಂಡು ನಾನಿವಾಗ ಮಾಡ್ತಾಯಿದ್ದೀನಿ. ಓಕೆ, ಹಾಂ ನೋಡಿ, ನಾನಿವಾಗ ಒಂದು ಸ್ವಲ್ಪ ಹೊಲಿಗೆ ಹಾಕಿದ್ದೀನಿ. 2 ಕಡೆ ಚೆನ್ನಾಗಿ ಬರ್ತಾಯಿದೆ. ಯಾವುದು ನೋಡಿರಿ, ಡಿಫ್ರೆಂಟ್ ಕಲರ್ ದಾರದಲ್ಲೇ ಹಾಕಿದ್ದೀನಿ. ಇವಾಗ ನಾನು ನೋಡಿರಿ ಇದಕ್ಕೆ ಪೈಪಿಂಗ್ ಹಚ್ಚೋದನ್ನು ಹೇಳ್ತಾ ಇದ್ದೀನಿ. ನೋಡಿ, ಇದು ಬಟ್ಟೆ ಮೇಲೂ ಕೂಡ ಡಿಪೆಂಡ್ ಆಗಿರುತ್ತೆ ಪೈಪಿಂಗ್ ಹಚ್ಚೋದು. ಇದೆರಡು ಸೇಮ್ ಬಟ್ಟೆ, ಇದೊಂದು ಬಟ್ಟೆ, ಇದೊಂದು ಬಟ್ಟೆ. ನಾವು ಇದೇ ಒಂದು ಕ್ವಾಲಿಟಿ ಬಟ್ಟೆ ತೊಗೊಂಡು ಇದೇ ಒಂದು ಕ್ವಾಲಿಟಿ ಬಟ್ಟೆ ತೊಗೊಂಡ್ರೂ ವ್ಯತ್ಯಾಸ ಬರುತ್ತೆ. ಏಕೆಂದರೆ ಮಿಷನಿಗೆ ಎರಡನ್ನೂ ತಡ್ಕೊಳ್ಳೋ ಅಂಥ ಇದಿರಬೇಕು. ಇದು ಫಸ್ಟ್ ಕೊಟ್ಟಿದ್ದೆ ನಾನು. ನೋಡಿ, ಹಿಂಗೆ ಡಬಲ್ ಫೋಲ್ಡಲ್ಲಿ ಕೊಟ್ಟು ಈ ಕೂಳೆಯ ಇಲ್ಲಿ ನೋಡ್ರಿ ಹಿಂಗೆ ಮಡಿಸ್ಕೊಂಡಾಗ 1/4 ಇಂಚ್ ಇದೆ. ಇದು ನಾವು ಅರ್ಧ ಇಂಚ್ ಕೂಳೆ ಬಿಟ್ಟರೆ ಬರಲ್ಲ. ಇದು
ಎಷ್ಟು ಬೇಕೋ ಅಷ್ಟೇ ಕೂಳೆ ಬಿಡಬೇಕು, ಒಂದೇ ಡಿಸ್ಟೆನ್ಸಲ್ಲಿ ಬಿಡಬೇಕು, ಆವಾಗ ನೀಟಾಗಿ ಬರುತ್ತೆ. ನೋಡಿ ಇಲ್ಲಿ ಅರ್ಧ ಇಂಚ್ ಕೂಳೆ ಬಿಡೋಕ್ಕಾಗಲ್ಲ ಇದರಲ್ಲಿ ಪೈಪಿಂಗಲ್ಲಿ, ಆವಾಗ ನೋಡಿ ಬಿಟ್ಕೋಬೇಕಾಗುತ್ತೆ. ನೋಡಿ ಇಲ್ಲಿದೆ, ನಮಗೆ ಬೇಕಾಗಿರೋದು ಪೈಪಿಂಗ್ ಬರೋ ಬಟ್ಟೆ ಇದು ಅಲ್ವಾ, ಇದರಲ್ಲಿ ವ್ಯತ್ಯಾಸ ಮಾಡಕೂಡ್ದು, ಒಂದೇ ಸಮ ಡಿಸ್ಟೆನ್ಸ್ ಇರಬೇಕು ಎಲ್ಲ ಕಡೆ. ನೋಡಿ ಇದು ಕ್ರಾಸ್ ಪೀಸ್ ಇರುತ್ತಲ್ಲ, ಯಾವಾಗಲೂ ಕ್ರಾಸ್ ಪೀಸೇ ಕಟ್ ಮಾಡ್ಕೊಳ್ಳೋದು ತಾನೆ. ನೋಡಿ ಇಲ್ಲಿ ಉಳಿದಿರೋ ಬಟ್ಟೆ ಇದೆಯಲ್ಲ ಅದು ಒಂದೇ ಸಮ ಬರಬೇಕು, ಒಂದೇ ಡಿಸ್ಟೆನ್ಸ್ ಬರಬೇಕು, ಗೊತ್ತಾಯ್ತಾ. ಇವಾಗ ನೋಡಿ ಇಷ್ಟೇ ನಾನು ಕೂಳೆ ಬಿಟ್ಟಿರೋದು. ಇಲ್ಲಿ ಬಟ್ಟೆ ಡಿಸ್ಟೆನ್ಸ್ ನೋಡಿಕೊಂಡು ನೋಡಿ ಈ ರೀತಿ ಮಾಡಿಕೊಂಡು, ಇವಾಗ ಮಾಮೂಲಿ ನಾನು ತೋರಿಸಿದ್ದು ಇದು ಕೂಡ ತುಂಬ ಚಿಕ್ಕಕ್ಕೆ ಬರುತ್ತೆ, 1/4 ಇಂಚು ತಗೊಂಡಿರೋದು ಇದು. ನೋಡಿ ಇಷ್ಟು ಸಣ್ಣಗೆ ಬರುತ್ತೆ. ಇವಾಗ ಹಾಕ್ತೀನಿ ಹೊಲಿಗೆನ. ನೋಡಿ ಇದು ಕೂಡ ಸಣ್ಣಗೆ ಬಂದಿದೆ. ಇದರಲ್ಲಿ ಏನು ಫಾಲ್ಟ್ ಆಗುತ್ತೆ ಅಂದರೆ ತುಂಬ ನಾಜೂಕಾಗಿ ಆಗಬೇಕು. ನೋಡಿ ಇಲ್ಲಿ ಗೊತ್ತಾಗುತ್ತೆ ನಿಮಗೆ, ನಾನು ಕಲರ್ ದಾರ ಈ ಕಲರ್ ದಾರ ಹಾಕಿದ್ದೀನಿ, ಆದ್ರೂ ನೀಲಿ ಬಟ್ಟೆ ತುದಿಗೆ ಹೊಲಿಗೆ ಬಂದಿದೆ, ಗೊತ್ತಾಗುತ್ತಾ. ಅಷ್ಟು ಬರಬಾರ್ದು, ಅಷ್ಟು ನಾಜೂಕಾಗಿ ಆಗಬೇಕು. ನೋಡಿ ದೂರಕ್ಕೆ ಕಾಣಲ್ಲ, ಹತ್ರಕ್ಕೆ ನೋಡಿ ಈ ನೀಲಿ ಬಟ್ಟೆಗೆ ಸೂಕ್ಷ್ಮವಾಗಿ ಹೊಲಿಗೆ ಬಂದಿದೆ, ಗೊತ್ತಾಯ್ತಾ. ಈ ರೀತಿ ಮಾಡಬಾರ್ದು, ಜೋಪಾನವಾಗಿ ನೋಡಿ ಹಾಕಬೇಕು. ನೋಡಿ ಇದು ಸಣ್ಣಗೆ ಬಂದಿದೆ ಪೈಪಿಂಗ್, ಓಕೆ. ನಾನು ನೋಡಿ ನಿಮಗೆ ಸೂಕ್ಷ್ಮವಾಗಿ ಕಾಣಿಸಲ್ಲ ಅಂತ ವೈಟ್ ಬ್ಯಾಕ್ಗ್ರೌಂಡಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ ಇದು ಗೊತ್ತಾಗಲ್ಲ, ಆದರೂ ತುಂಬ ತುದಿನಲ್ಲಿ ಒಂದು ಸ್ವಲ್ಪ ದಾರ ಬಂದಿದೆ ಇದಕ್ಕೆ, ಯಾಕೆಂದರೆ ಇಲ್ಲಿ ತುಂಬ ತುದಿಗೆ ಬಂದಿರುತ್ತೆ. ನೋಡಿ ಇಲ್ಲೇ ಇದೆ, ಅಕಸ್ಮಾತ್ ಈ ಕಡೆಗೆ ಪಾಸ್ ಆದರೆ ಅದು ಪಾಸಾಗಿ ಹೋಗುತ್ತೆ ಅಂತ ಹಾಕಿದ್ದಕ್ಕೆ ಈ ರೀತಿ ಬರುತ್ತೆ, ಗೊತ್ತಾಯ್ತಾ. ತುಂಬ ಸಣ್ಣಗೆ ಕೊಡಬಹುದು, ತುಂಬ ಸಣ್ಣ ಕೊಡಬೇಕಾದ್ರೆ ಒಂದು ಸ್ವಲ್ಪ ತುಂಬ ಜೋಪಾನವಾಗಿ ಕೊಡಬೇಕಾಗುತ್ತೆ. ನೋಡ್ರಿ ಈಗ ನಾನು 1/4 ಇಂಚಿನ ಬಟ್ಟೆನಲ್ಲಿ ಕೊಟ್ಟಿದ್ದೀನಿ, ಇದು ಇಷ್ಟು ಸಣ್ಣಗೆ ಬಂದಿದೆ. ಈಗ ಈ ಬಟ್ಟೆನಲ್ಲಿ ಕೊಡಬೇಕು. ಈ ಬಟ್ಟೆನಲ್ಲಿ ಕೊಡೋಕ್ಕೆ ನಾವು ತುದಿನ ಮಡಿಸ್ಕೋಬೇಕು, ಒಂದು ಕಡೆ ಮಡಿಸಿ ಹೊಲ್ಕೋಬೇಕು.
ಹಾಂ ನೋಡಿ, ನಾನು ಇವಾಗ 1 ಇಂಚಿನ ಬಟ್ಟೆ ತೊಗೊಂಡಿದ್ದೀನಿ. ಇವಾಗ ದಡ ಮಡಿಸಿ ಹೊಲ್ಕೊಂಡಿದ್ದೀನಿ ನೋಡಿ, ಗೊತ್ತಾಯ್ತಾ? ನೀವು 1 ಇಂಚಿನ ಬಟ್ಟೆ ತಗೊಂಡು ಅರ್ಧ ಇಂಚ್ ಕೂಳೆನೇ ಮಡಿಸ್ಬಾರ್ದು. ಯಾವ ಬಿಗಿನರ್ಸಿಗೆ ಮಾತ್ರ ಅರ್ಧ ಇಂಚ್ ಕೂಳೆ ಇಡಬೇಕು ಅಂತ ಹೇಳೋದು ನಾನು ಜಾಯಿಂಟ್ ಮಾಡ್ಬೇಕಾರೆಲ್ಲ. ನೋಡಿ ಇವಾಗ ಎಷ್ಟು ಕಡಿಮೆ, ನೋಡಿ ಎಷ್ಟು ಕಡಿಮೆ ಬಟ್ಟೆ ಮಡಿಸಿ ಹೊಲ್ತಿದ್ದೀನಿ. ಈಗ 1 ಇಂಚಿನ ಬಟ್ಟೆ ಇವಾಗ ಎಷ್ಟಾಯಿತು ಇದು? ನಾವು ದಡ ಮಡಿಸಿ ಹೊಲಿದಾಗ ನೋಡಿ 1 ಇಂಚ್ ಬಟ್ಟೆ ಇದ್ದಿದ್ದು ಹತ್ತತ್ರ 3/4 ಇಂಚ್ಗಿಂತ ಒಂದು ಸ್ವಲ್ಪ ಜಾಸ್ತಿ ಇದೆ ನೋಡಿ. 1/4 ಇಂಚಿಗಿಂತ ಕಡಿಮೆ ಮಾಡಿಸಿ ಹೊಲ್ದಿದ್ದೀನಿ, ಗೊತ್ತಾಯ್ತಾ? ಈ ರೀತಿ ದಡ ಮಾಡಿಸಿ ಹೊಲ್ಕೋಬೇಕು. ಇದನ್ನು ಇವಾಗ ಪೈಪಿಂಗ್ ಕೊಡೋಕ್ಕೆ ಉಪಯೋಗಿಸ್ಬೇಕು. ಓಕೆ, ಇದರಲ್ಲಿ ಯಾವ ರೀತಿ ಇದೇ ಥರನೇ ನೀವು ಹೇಳಿರೋದು ಹೆಮ್ಮಿಂಗ್ ಪೀಸನ್ನ ಹಚ್ಚಿ ಪೈಪಿಂಗ್ ಹೇಗೆ ಕೊಡೋದು ಅಂತ ಕೇಳಿದ್ದೀರಾ. ಆದ್ದರಿಂದ ನೋಡಿ, ಇದನ್ನೇ ಹಚ್ಚಿ ನಾನು ಪೈಪಿಂಗ್ ಕೊಡ್ತೀನಿ. ಇದು ಮುಂದುವರೆದ ಭಾಗವಾಗಿ ಈ ಕಡೆ ಒಂದು ಸ್ವಲ್ಪ ದೂರಕ್ಕೆ ಇಟ್ಕೊಂಡು ಕೊಡ್ತೀನಿ. ಈ ಕಡೆ ಮಡಿಸಿರೋದು ಕೂಳೆ ಈ ಕಡೆ ಇದೆ ನೋಡಿ, ಇಲ್ಲೊಂದು ಸ್ವಲ್ಪ ಬಿಚ್ಚೋಗಿದೆ ಕೂಳೆ, ಆದ್ದರಿಂದ ಅದನ್ನು ಕಟ್ ಮಾಡ್ಕೊಳ್ತೀನಿ. ಯಾಕೆ ತೊಂದರೆ ಬೇಡ. ಪೈಪಿಂಗಿಗೆ ಕಂಪಲ್ಸರಿ ನೀವು ಕ್ರಾಸ್ ಪೀಸೇ ಕಟ್ ಮಾಡ್ಕೋಬೇಕು. ಓಕೆ, ನೋಡಿ ಇಲ್ಲಿ ಡಿಸ್ಟೆನ್ಸು ಒಂದೇ ಸಮ ಇದೆ, ಇಲ್ಲಿ ಡಿಸ್ಟೆನ್ಸು ಒಂದೇ ಸಮ ಇದೆ ನೋಡಿ. ಇದನ್ನು ಹೀಗೆ ಮಡಿಸ್ಕೋಬೇಕು. ಇವಾಗ ಎಷ್ಟು ನೀಟಾಗಿ ಸಣ್ಣಗೆ ಬರುತ್ತೆ ಪೈಪಿಂಗ್, ತುಂಬ ಚಿಕ್ಕದಾಗಿ ಬರುತ್ತೆ, ಇಷ್ಟೇ ಬರುತ್ತೆ. ನೋಡಿ ಇದರಲ್ಲಿ ಸಣ್ಣಗೆ ಬಂತು. ಎಲ್ಲೂ ಈ ರೀತಿ ನೀಲಿ ಬಟ್ಟೆ ಕಡೆಗೆ ಹೊಲಿಗೆ ಬಂದಿಲ್ಲ. ಹೊಲಿಗೆ ಕಾಣುತ್ತೆ ತಾನೆ ನೋಡಿ, ಇದ್ರ ಸಂದಿಲಿ ಬಂದಿದೆ, ಇವೆರಡರ ಸಂದಿಲಿ ಬಂದಿದೆ ನೋಡ್ರಿ. ಎಲ್ಲೂ ನೇರಳೆ ಕಲರ್ ಬಟ್ಟೆ ಮೇಲೆ ದಾರ ಬಂದಿಲ್ಲ ನೋಡಿ. ಇದು ಇಷ್ಟೇ ಸಣ್ಣಗಿದೆ, ಇದು ಇಷ್ಟೇ ಸಣ್ಣಗಿದೆ. ಇದು ಡಬಲ್ ಫೋಲ್ಡರ್ ಕೊಟ್ಟಿದ್ದೀವಿ, ಒಂಥರ ಸ್ಟಿಫ್ ಆಗಿರುತ್ತೆ ಒಂದು ಸ್ವಲ್ಪ. ಇದು ಒಂದು ಸಲ ಮಡಿಸ್ಕೊಟ್ಟಿದ್ದೀವಿ ನೋಡಿ. ಇದು ಚಿಕ್ಕದಾಗೇ ಇದೆ ನೋಡಿ. ನಾನು ಮೊನ್ನೆ ತೋರಿಸಿದ್ದಾದರೆ ನೋಡಿ ಇಷ್ಟು ದಪ್ಪ ಬರುತ್ತೆ. ಮೊನ್ನೆ ತೋರಿಸಿದ್ನಲ್ಲ ನೋಡಿ, ಇಷ್ಟು ದಪ್ಪ ಬರುತ್ತೆ. ಇದು ಇನ್ನೂ ಒಂದು ಸ್ವಲ್ಪ
ಸಣ್ಣ ಬರುತ್ತೆ ನೋಡಿ. ಇದಿಷ್ಟು ದಪ್ಪ ಬರುತ್ತೆ ಪೈಪಿಂಗು, ಇದಿಷ್ಟಾಗಲ ವ್ಯತ್ಯಾಸ ಆಗುತ್ತೆ. ಯಾಕೆ ಅಂದರೆ ಬಿಗಿನರ್ಸಿಗೆ ಇಷ್ಟು ಚಿಕ್ಕದಾಗಿ ನೀಟಾಗಿ ಕೊಡಲಿಕ್ಕೆ ಬರಲ್ಲ. ನಾನು ಇದನ್ನು ಪೈಪಿಂಗ್ ಕೊಡೋ ಮೆಥಡನ್ನು ತಿಳಿಸೋದಕ್ಕೋಸ್ಕರ ಇದು ತೋರಿಸಿದ್ದು. ನೀವು ಇಷ್ಟು ನೀಟಾಗೂ ಕೊಡ್ಬೋದು, ಇಷ್ಟು ನೀಟಾಗೂ ಕೊಡ್ಬೋದು, ಇನ್ನೂ ದಪ್ಪಗೆ ಬೇಕಾದ್ರೂ ಕೊಡ್ಬೋದು ನೋಡಿ. ಇಲ್ಲಿ ಇನ್ನೂ ದಪ್ಪ ಆಗಿದೆ, ಇಲ್ಲಿ ಇದು ದಪ್ಪ ಆಗಿದೆ, ಇದು ಒಂದು ಸ್ವಲ್ಪ ಸಣ್ಣ ಆಗಿದೆ. ಇದು ಡಬಲ್ ಫೋಲ್ಡಲ್ಲಿ ಕೊಟ್ಟಿರೋದು, ಇದು ಸಿಂಗಲ್ ಫೋಲ್ಡಲ್ಲಿ ಕೊಟ್ಟಿರೋದು. ಈಗ ತುಂಬ ಸಣ್ಣಕ್ಕೆ ಹೆಂಗೆ ಕೊಡೋದು ಅಂತ ಹೇಳಿದರೆ ಅಲ್ವಾ. ಈಗ ಇದು 1.25 ಇಂಚಿನ ಬಟ್ಟೆನಲ್ಲಿ ಡಬಲ್ ಫೋಲ್ಡ್ ಕೊಟ್ಟಿರೋದು ಈ ಥರ ಬರುತ್ತೆ. ಇದು 1 ಇಂಚ್ ಬಟ್ಟೆನಲ್ಲಿ ಒಂದು ಕಡೆ ಸೈಡ್ ಮಡಿಸಿ ಹೊಲಿದು ಆಮೇಲೆ ಕೊಟ್ಟಿರೋದು. ಈಗ 3/4 ಇಂಚ್ ಬಟ್ಟೆ ಇದೆ. ಈಗ ನಾನು ಯಾವಾಗಲೂ ಅರ್ಧ ಇಂಚ್ ಕೂಳೆಗೆ ಬಿಡ್ತೀವಿ ಅಂತ ಹೇಳ್ತೀವಿ. 3/4 ಇಂಚ್ ಬಟ್ಟೆನಲ್ಲಿ ನೋಡಿ, ಅರ್ಧ ಇಂಚ್ ಕೂಳೆಗೆ ಹೋದರೆ ಇನ್ನಿಷ್ಟೇ ಉಳಿಯೋದು. ಹೇಗೆ ಕೊಡ್ತಾರೆ? ಇದರಲ್ಲೂ ಕೂಡ ಕೊಡಬಹುದು. ಏನು ಅಂದರೆ ತುಂಬ ಎಕ್ಸ್ಪೀರಿಯನ್ಸ್ ಇದ್ದವರು ಕೊಡ್ಬೋದು ನೋಡಿ. ಇದರಲ್ಲೂ ಕೂಡ ಕೊಡ್ತೀನಿ. ಇದರಲ್ಲೇನು ದಡ ಗಿಡ ಹೊಲಿಯೋದೇನೂ ಇಲ್ಲ ನೋಡಿ. ಇದೇ ಬಟ್ಟೆನಲ್ಲಿ ಇವಾಗ ಇದರಲ್ಲೂ ಪೈಪಿಂಗ್ ಮಾಡ್ತೀನಿ. ಯಾವ ರೀತಿಯಿಂದ ನೋಡ್ಕೊಳ್ಳಿ. ಈಗ ನೋಡ್ರಿ, ಇದನ್ನು ಕೂಡ ಹಚ್ಕೊಂಡಿದ್ದೀನಿ. ಇದನ್ನು ಕೂಡ ಅದೇ ರೀತಿ ಇಟ್ಕೋಬೇಕು. ಇಲ್ಲಿ ಮಡಿಕೆ ಮಾಡ್ಕೊಳ್ತೀವಲ್ಲ, ಅದು ತುಂಬ ಮೇಯ್ನ್ ಆಗುತ್ತೆ. ಇಲ್ಲಿ ಮಡಿಸಿ ಹೊಲ್ದಿರಲ್ಲ, ಡಬಲ್ ಫೋಲ್ಡ್ ಇರಲ್ಲ. ಆದ್ರೂ ನಾವು ಮಡಿಸಿ ಇದನ್ನು ಪೈಪಿಂಗ್ ಕೊಡಬೇಕು. ನೋಡಿ, 3/4 ಇಂಚ್ ಬಟ್ಟೆನಲ್ಲೂ ಪೈಪಿಂಗ್ ಬಂದಿದೆ ನೋಡಿ. ಇಲ್ಲಿ ಮಡಿಸಿದೆ, ಎಲ್ಲೂ ಬಿಟ್ಟಿಲ್ಲ, ಗೊತ್ತಾಯ್ತಾ? ಇದರಲ್ಲೂ ಬಂದಿದೆ. ಅಂದರೆ ತುಂಬ ಸೂಕ್ಷ್ಮ ಹೊಲಿಬೇಕು ನೋಡಿ. ಇಲ್ಲಿ ಒಂದು ಸ್ವಲ್ಪ 3 ಹೊಲಿಗೆ ಮಿಸ್ ಆಗಿ ಇದ್ರ ಮೇಲೆ ಬಂದಿದೆ, ಗೊತ್ತಾಯ್ತಾ? ಇನ್ನೆಲ್ಲೂ ಬಂದಿಲ್ಲ. ಇಲ್ಲೊಂದು ಸ್ವಲ್ಪ ದಪ್ಪ ಕಾಣಿಸುತ್ತೆ. ಒಂದೇ ಸಮ ಕೊಡಬೇಕು ನೋಡಿ. ಇಲ್ಲಿಂದ ಇಲ್ಲಿಗೆ ಎಷ್ಟು ನೀಟಾಗಿ ಬಂದಿದೆ, ತುಂಬ ಸಣ್ಣಗೆ ಬಂದಿರುತ್ತೆ. ಇದೇ ರೀತಿ ನೀವು ಕೇಳಿದ್ದು, ಈ ರೀತಿ ತೋರಿಸಿ ನೋಡಿ, ತೋರಿಸಿದ್ದೀನಿ, ಗೊತ್ತಾಯ್ತಾ? ಇನ್ನೂ ಸಣ್ಣಗೆ ಬೇಕಾದರೂ ಕೊಡ್ಬೋದು ನೋಡಿ. ಇದು ತುಂಬ ಸಣ್ಣ ಕೊಟ್ಟಿದ್ದೀನಿ ನೋಡಿ. ಇದು 1/4 ಇಂಚ್ ಬಟ್ಟೆನಲ್ಲಿ ಕೊಟ್ಟಿರೋದು, ಇದು 1 ಇಂಚ್ ಬಟ್ಟೆನಲ್ಲಿ ಕೊಟ್ಟಿರೋದು, ಇದು 3/4 ಇಂಚ್ ಬಟ್ಟೆನಲ್ಲಿ ಕೊಟ್ಟಿರೋ ಪೈಪಿಂಗು. ನೀವು ಯಾವ್ದು ಬೇಕು, ಯಾವ ಥರ ಬೇಕಾದರೂ ಹಾಕೋಬೋದು.
ಅಥವಾ ಇಷ್ಟಪ್ಪ ನಮಗೆ ಕೊಡೋಕ್ಕಾಗಲ್ಲ ಅಂತಂದರೆ ನೋಡಿ ಇದು ಚೆನ್ನಾಗಿ ಕಾಣಿಸುತ್ತೆ, ಇಷ್ಟಪ್ಪ ಬೇಕಾದರೂ ಕೊಡ್ಬೋದು. ಅದಕ್ಕಿಂತ ಒಂದು ಸ್ವಲ್ಪ ದಪ್ಪ ನೋಡಿರಿ, ಇಷ್ಟು ಸದ್ಯ ಮಾಮೂಲಿ ಎಷ್ಟು ಕೊಡೋಕ್ಕೆ ಬಂದರೆ ಸಾಕಪ್ಪ ಅಂತ ಇಷ್ಟಾದರೂ ಕೊಟ್ಕೋಬೋದು. ಏಕೆಂದರೆ ವೀವರ್ಸಿಗೆ ಫಸ್ಟೇ ಪಾಪ ಬಿಗಿನರ್ಸ್ಗೆ ಬಟ್ಟೆ ಹಿಡ್ಕೊಳ್ಳೋಕ್ಕೆ ಬರಲ್ಲ. ನೋಡಿ ಇಷ್ಟಾಗಲ ಬಟ್ಟೆ ಇದೆ ನೋಡಿ, ಇದು 3/4 ಇಂಚಿನ ಬಟ್ಟೆ. ಇದರಲ್ಲಿ ಎಷ್ಟು ಹಿಡ್ಕೊಳ್ತಾರೆ ಎಷ್ಟು ಕೊಡ್ತಾರೆ. ಬಟ್ಟೆ ಹೊಲಿಗೆನೇ ನೀಟಾಗಿ ಬರಲ್ಲ, ಎಲ್ಲೆಲ್ಲಿಗೋ ಹೋಗುತ್ತೆ. ಹೊಲಿಗೆ ಎಷ್ಟು ನೀಟಾಗಿ ಬರಬೇಕು, ಬಟ್ಟೆ ಕಟ್ಟಿಂಗ್ ಎಷ್ಟು ನೀಟಾಗಿರಬೇಕು ಅನ್ನೋದನ್ನು ನೋಡಿ ಕಲ್ತ್ಕೋಬೇಕು ಅವರು ನಿಧಾನಕ್ಕೆ. ಅದನ್ನು ನೀವು ಕಲ್ತ್ಕೊಳ್ಳಿ ಅಂತ ಹೇಳ್ತಾ ಇರೋದು. ಓಕೆ, ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಸಿಕ್ತು ಅಂದ್ಕೊಂಡಿದ್ದೀನಿ. ಇಷ್ಟು ಸಣ್ಣಗೆ ಬೇಕಾದರೂ ಕೊಡ್ಬೋದು. ನೋಡಿ ಹೆಮ್ಮಿಂಗ್ ಪೀಸ್ ಕೊಟ್ಟಂಗೆ ಕೊಟ್ಟು ಪೈಪಿಂಗ್ ಕೊಟ್ಟಿದ್ದೀನಿ. ಇದೇ ಥರ ಕೂಡ ನೀವು ಮಾಡ್ಕೋಬೋದು. ಓಕೆ, ಹಾಂ ನೋಡಿ ಇಷ್ಟಾಗಲ ಬಟ್ಟೆನಲ್ಲಿ ಕೊಟ್ಟಿದ್ದ ಪೈಪಿಂಗು ಇಷ್ಟೇ ಅಗಲ ಇದೆ ನೋಡಿ. ಇದಿದೆ ಒಂದು ಕಡೆ ದಡ ಮಾಡಿಸಿ ಹೊಲ್ದಿದ್ದೀನಿ. 1 ಇಂಚ್ ಬಟ್ಟೆನಲ್ಲಿ ಕೊಟ್ಟಿದ್ದು ಪೈಪಿಂಗು ಈ ರೀತಿ ಇದೆ ನೋಡಿ. 3/4 ಇಂಚಿಂದಲೇ ಪೈಪಿಂಗ್ ಕೊಟ್ಟಿದ್ದು ನೋಡಿ. ಇದಿಷ್ಟೇ ಬಟ್ಟೆ, ಗೊತ್ತಾಯ್ತಾ? ಈ ರೀತಿ ಇದೆ. ನಾನು ಮೊದಲನೇ ಸತಿನೇ ಇದನ್ನು ತೋರಿಸ್ಬಿಟ್ಟಿದ್ರೆ ನಿಜವಾಗ್ಲೂ ನೋಡಿ ಇದಿಷ್ಟೇ ಬಟ್ಟೆ ಇದೆ. ಇದರಲ್ಲಿ ಹೇಗೆ ಕೊಡ್ತಾರೆ ಬಿಗಿನರ್ಸಿಗೆ ಇಷ್ಟು ಬಟ್ಟೆನಲ್ಲಿ ಹೇಗೆ ಕೊಡೋಕ್ಕೆ ಬರುತ್ತೆ ಅಲ್ವಾ? ಇದು ಒಂದು ಸಾಧಾರಣ ಪೀಸು ನಾವು ಕಾಣಿಸುತ್ತೆ. ಅದರಲ್ಲಿ ಹೊಲಿಗೆ ಮಾರ್ಜಿನ್ ಎಷ್ಟು ಬಿಡ್ತಾರೆ, ಮಡಿಸಿ ಎಲ್ಲಿ ಹೊಲಿತಾರೆ. ಆದರೆ ನಾನು ಹೊಲ್ದಿದ್ದೀನಿ ನೋಡಿ, ಮಾರ್ಜಿನ್ ಬಿಟ್ಟಿದ್ದೀನಿ, ಪೈಪಿಂಗು ಬಂದಿದೆ, ಕೆಳಗಡೆ ಮಡಿಸಿನೂ ಹೊಲ್ದಿದ್ದೀನಿ ನೋಡಿ. ಇಲ್ಲಿ ಒಂದು ಸ್ವಲ್ಪ ಮಿಸ್ ಆಗಿದೆ, ಗೊತ್ತಾಯ್ತಾ? ಅದಕ್ಕೆ ನಾನು ಒಂದು ಸ್ವಲ್ಪ ಹದವಾಗಿ ಮೀಡಿಯಮ್ ಆಗಿ ಈ ರೀತಿ ತೋರಿಸಿದ್ದು, ಗೊತ್ತಾಯ್ತಾ? ಸಣ್ಣಗೆ ಬೇಕಾದ್ರೂ ಕೊಡ್ಬೋದು, ದೊಡ್ಡಕ್ಕೆ ಬೇಕಾದ್ರೂ ಕೊಡ್ಬೋದು. ನೀವು ಅದನ್ನು ಮಾಡಿ ಅಭ್ಯಾಸ ಮಾಡ್ಕೋಬೇಕು. ಓಕೆ, ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬೇ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಲಿ. ನಮ್ಮ ಮುಂದಿನ ಎಲ್ಲ ವಿಡಿಯೋಗಳು ನಿಮಗೆ ಮೊದಲು ಬಂದು ತಲುಪುತ್ತವೆ. ಓಕೆ.